ನನ್ನ ಹೆಸರು ಮಂಜುನಾಥ್ ಅಂತ. ನಮ್ಮ ಮೂರು ಬಂದು ಗ್ಯಾರೇಜ್ ಕ್ಯಾಂಪು. ನಾವು ಸಿಂಗನಮನೆ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಟೆಸ್ಟರ್ ಆಗಿ ಹಾಲು ಪರೀಕ್ಷಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಾವು ಒಂದು 12 ವರ್ಷದಿಂದ ಹೈನುಗಾರಿಕೆ ಮಾಡ್ತಾಯಿದ್ದೀವಿ. ಯಾವುದೇ ಕಾರಣಕ್ಕೂ ಲಾಸ್ ಇಲ್ಲ. ಏನು ಲಾಸ್ ಅಂತಂದರೆ ನಾವು ಇನ್ನೊಬ್ಬರು ಲೇಬರ್ ಇಟ್ಕೊಂಡು ಮಾಡಿದೆ ಅಂದರೆ ಲಾಸೇ. ನಾವು ಮಾಡಿದೆ ಅಂದರೆ ಯಾವುದೇ ಕಾರಣಕ್ಕೂ ಲಾಸ್ ಇಲ್ಲ, ಆರಾಮ್ಸೆ ಮಾಡ್ಬೋದು ಸರ್. ಸರ್ ನೀವು ಸ್ಟಾರ್ಟಿಂಗು ಎಷ್ಟು ಹಸುವಿಂದ ಶುರು ಮಾಡಿದ್ದು? ಸ್ಟಾರ್ಟಿಂಗು ಒಂದು ಹಸು ತಂದು 55,000 ರೂಪಾಯಿ ಕೊಟ್ಟು ಒಂದು ಹಸು ತಂದು ಇನ್ನೂ ಇದೆ ನಮ್ಮ ಮನೇಲಿ ಹಸು. ಅದರಿಂದ ಶುರುವಾಗಿದ್ದು ಇವತ್ತು 8 ಹಸು ಆಗಿದೆ. ತಿಂಗಳಿಗೆ ಏನಿಲ್ಲ ಅಂತಂದ್ರೂ 70,000 ರಿಂದ 80,000 ದುಡಿಮೆ ಆಗುತ್ತೆ. ಅದರಲ್ಲಿ ಒಂದು ಅರ್ಧ ಖರ್ಚು ಹೋದ್ರೂ ಒಂದು 35,000 ರಿಂದ 40,000 ರೂಪಾಯಿ ಪ್ರಾಫಿಟ್ ಇದೆ. ಮತ್ತೆ ಅದಲ್ದಲೆ ಮತ್ತೆ ನಮಗೆ ಇದರಿಂದ 1 ಲೀಟ್ರಿಗೆ 5 ರೂಪಾಯಿ ಬೋನಸ್ ಕೊಡ್ತಾರೆ. ಒಂದು ತಿಂಗಳಿಗೆ ದಿವಸ 100 ಲೀಟ್ರ್ ಅಂತಂದರೆ ಒಂದು 500 ರೂಪಾಯಿ ಬೋನಸ್ ಬರುತ್ತೆ. ಹೌದು, ಒಬ್ಬ ಮನುಷ್ಯನ ಕೂಲಿ ಬಂದಂಗೆ ಆಗುತ್ತೆ. ಅದಲ್ದಲೆ ಇವಾಗ ನಮಗೆ ಸಗಣಿ ಸಿಗುತ್ತೆ. ಜಮೀನುಗಳಿಗೆ ಸಗಣಿ ಆಗುತ್ತೆ. ನಮ್ಮ ಜಮೀನುಗಳಿಗೆ ಹೊರಗಡೆ ಕೊಡ್ತೀವಿ. ತಿಂಗಳಿಗೆ ಅದೊಂದು ಏನಿಲ್ಲ ಅಂತಂದ್ರೂ ಒಂದು 10,000 ರಿಂದ 15,000 ರೂಪಾಯಿ ಪ್ರಾಫಿಟ್ ಇದೆ ನಮಗೆ. ಅದರಿಂದ ಇದು ಹೈನುಗಾರಿಕೆಯಲ್ಲಿ ಏನು ಲಾಸ್ ಆಗ್ತಾ ಇಲ್ಲ ಸರ್. ಸರ್ ನೀವು ಹಸುಗಳಿಗೆ ಫೀಡ್ಸ್ ಎಲ್ಲ ಯಾವ್ದು ಹಾಕ್ತೀರಾ? ಸರ್ ನಮ್ಮ ಹಸುಗಳಿಗೆ ನಾವು KMF ಇಂದ ಫೀಡ್ ಕೊಡ್ತಾರೆ, ಅದಾಗ್ತೀವಿ. ಅದಲ್ದಲೆ ಫಸ್ಟ್ ಕ್ವಾಲಿಟಿ ತಿಂಡಿ ಸಿಗುತ್ತೆ ನಮ್ಮಲ್ಲಿ. ಅಲ್ಲಿ ಅಂಗಡಿ ಮಾರ್ಕೆಟ್ನಿಂದ ತಿಂಡಿ ತರಿಸ್ಕೊಂತೀವಿ. ಅದಲ್ದಲೆ ಬೋಕಿ ಅಂತ ಸಿಗುತ್ತೆ. ರೈಸ್ ಮಿಲ್ಲಲ್ಲಿ ವೇಸ್ಟ್ ಬೋಕಿ ನುಚ್ಚು ಅಂತ ಬರುತ್ತೆ. ಅದನ್ನು ಪೌಡ್ರ್ ಮಾಡಿ 3 ಕೊಡ್ತೀವಿ. ಮಿನರಲ್ ಮಿಕ್ಸರು ಅಷ್ಟೇ. ಮಿನರಲ್ ಮಿಕ್ಸ್ಚರ್ ಎಷ್ಟು ಪ್ರಮಾಣದಲ್ಲಿ ಕೊಡ್ತೀರಾ? ಸರ್ ಒಂದು ಹಸುಗೆ 25 ರಿಂದ 40 ಗ್ರಾಮ್ ವರೆಗೂ ಕೊಡ್ತೀವಿ ಸರ್. ಅದ್ರ ಹಾಲಿನ ಪ್ರಮಾಣ ಏನಿದೆ ಅದ್ರ ಮೇಲೆ ಡಿಪೆಂಡ್ ಸರ್. ಇದು ಮಿನರಲ್ ಮಿಕ್ಸ್ಚರ್ ಕೊಡೋದ್ರಿಂದ ಏನು ಲಾಭ? ಸರ್ ಮಿನರಲ್ ಮಿಕ್ಸರ್ ಇಂದ ಕೊಡೋದ್ರಿಂದ ಏನು ಲಾಭ ಅಂತಂದ್ರೆ ಹಸುಗಳು ಆರೋಗ್ಯವಾಗಿರ್ತವೆ, ಮತ್ತೆ ಮೇವು ಚೆನ್ನಾಗಿ ತಿಂತವೆ. ಆಮೇಲೆ ಇನ್ನೊಂದು ಈಟಿಗೆ ಗಬ್ಬಕ್ಕೆ ಎಲ್ಲ ಕರೆಕ್ಟಾಗಿ ನಿಲ್ತಾವೆ ಸರ್. ಸರ್ ಈಗ 10 ಲೀಟ್ರ್ ಹಾಲು ಕೊಡೋ ಹಸುಗೆ ಎಷ್ಟು ಫೀಡ್ ಹಾಕಬೇಕು? ಸರ್ ಒಂದು ಹಸುಗೆ ಬಾಡಿ ಮೇಂಟೆನೆನ್ಸ್ಗೆ 1.5 ರಿಂದ 2 kg ಫೀಡ್ ಬೇಕು ಸರ್. ಒಂದು ಹಸು 1 ಲೀಟ್ರ್ ಹಾಲು ಇದೆ ಅಂತಂದರೆ ಒಂದು 1/4 kg ಅದಕ್ಕೆ ಮಿನಿಮಮ್ ಒಂದು ಟೈಮಿಗೆ ಒಂದು 1/4 kg ಫೀಡಾರ ಬೇಕು ಸರ್. ಇವಾಗ ಸಪೋಸ್ ಇವಾಗ 10 ಲೀಟ್ರ್ ಹಾಲು ಕೊಡ್ತಾ ಇದೆ ಒಂದು ಹಸು ಅಂದರೆ 4 ರಿಂದ 5 kg ತಿಂಡಿ ಕೊಡ್ಬೇಕು ಸರ್. ಸರ್ ನೀವು ಹಸಿರು ಮೇವು ಮತ್ತು ಒಣ ಮೇವು ಯಾವ್ದು ಕೊಡ್ತೀರಾ? ಸರ್ ಹಸಿರು ಮೇವು ನಮ್ಮಲ್ಲಿ ನೇಪೇರ್ ಇದೆ, ಮತ್ತೆ ಹುಲ್ಲು ತೋಟದಲ್ಲಿ ಹುಲ್ಲಿದೆ, ಅದನ್ನ ಕೊಡ್ತೀವಿ. ನೈಟಲ್ಲಿ ಮಾತ್ರ ಒಣ ಹುಲ್ಲು ಹಾಕ್ತೀವಿ. ಸರ್ ನೀವು ಸ್ಟಾರ್ಟಿಂಗು ಶೆಡ್ಡಿಗೆಲ್ಲ ಎಷ್ಟು ಖರ್ಚು ಮಾಡಿದ್ರೆ? ಹೆಚ್ಚು ಕಮ್ಮಿ ಜಾಗ ಸ್ವಂತ ಆಗಿರೋದ್ರಿಂದ ನಾವು ಒಂದು 70,000 ರಿಂದ 80,000 ರೂಪಾಯಿ ಸಿಂಪಲ್ ಆಗಿ ಖರ್ಚು ಮಾಡಿದೆ ಸರ್. ಜಾಸ್ತಿ ಬಂಡವಾಳ ಹಾಕಿ ನಾವು ಇದು ಮಾಡಿಲ್ಲ. ಎಲ್ಲ ಟೋಟಲ್ ಒಂದು 3 ಲಕ್ಷ ರೂಪಾಯಿ ದುಡ್ಡಾಗಿದೆ ಸರ್. ನೆಲ ಹಸಿಂದ ಹಿಡಿದು ಮೇಲ್ಗಡೆ ಸೀಟು ಅವೆಲ್ಲ ಸೇರಿ. ಸರ್ ಹಸು ಸಾಕಾಣಿಕೆ ಮಾಡ್ಬೇಕಂದ್ರೆ ಮಿನಿಮಮ್ ಎಷ್ಟು ಜಾಗ ಇರಬೇಕು? ಸರ್ ಹಸು ಸಾಕಾಣಿಕೆ ಮಾಡ್ಬೇಕಂತಂದ್ರೆ ಹೆಚ್ಚು ಕಮ್ಮಿ ನಾವು ಏನು ಹಸು ಇನ್ವೆಸ್ಟ್ ಮಾಡ್ತೀವಿ, ಹಸು ಕಟ್ಬೇಕಂತಿದ್ವಿ ಅದ್ರ ಮೇಲೆ ಸರ್. ಒಂದು ಹಸುಗೆ ಕಮ್ಮಿ ಇಲ್ಲ ಅಂದ್ರೂ 8 ರಿಂದ 10 ಅಡಿ ಜಾಗ ಬೇಕು ಸರ್. ಉದ್ದ ಅಗಲ 6 ರಿಂದ 7 ಅಡಿ ಅಗಲ ಇರಬೇಕು, ಸ್ಟಡಿಯಾಗಿ ಇರ್ಬೇಕಂದ್ರೆ. ಬೆಳ್ಕೊಳಕ್ಕೆ ಎಷ್ಟು ಜಾಗ ಇರಬೇಕು? ಸರ್ ಮೇವು ಬೆಳ್ಕೊಳಕ್ಕೆ ಅವ್ರ ಹಸುಗಳ ಮೇಲೆ ಡಿಪೆಂಡ್ ಸರ್. ನೀವು 4 ಹಸು ಕಟ್ಟುತ್ತಂತಂದ್ರೆ 1 ಎಕರೆ ಜಮೀನಿದೆ ಸಾಕು. 10 ಹಸು ಇತ್ತಂತಂದ್ರೆ ಒಂದು 2 ಎಕರೆ ಇತ್ತಂತಂದ್ರೆ ಬೇಕಾದಷ್ಟು ಸರ್. ಹಸಿರು ಮೇವು ಒಣ ಮೇವು ಅದೇ ರೊಟೇಷನ್ ಮಾಡ್ತಾ ಇರ್ಬೇಕು. ಒಂದ್ಸತಿ ಮೇವು ಹಾಕೊಂಡು ಸಾಕು. ಹೌದು ಸರ್ ನಿಮ್ಮ ಹತ್ರ ಇರೋ ಹಸುಗಳು ಒಂದೊಂದು ಎಷ್ಟೆಷ್ಟು ಲೀಟರ್ ಹಾಲು ಕೊಡ್ತೀವಿ? ಸರ್ ಒಂದು ಹಸು 8 ಲೀಟ್ರಿಂದ ಶುರು ಆಗುತ್ತೆ ಸರ್. 8, ಒಂದು 9 ಕೊಡುತ್ತೆ, ಒಂದು 10 ಕೊಡುತ್ತೆ, 12 ಲೀಟರ್ವರೆಗೂ ಕೊಡೋ ಹಸು ಇದೆ ಸರ್ ನಮ್ಮ ಹತ್ರ. ಸರ್ ಒಂದು 6 ತಿಂಗಳು ಹೋದ್ಮೇಲೆ ಹಾಲಿಂದ ವೇರಿಯೇಷನ್ ಆಗುತ್ತಾ? ಸರ್ ವೇರಿಯೇಷನ್ ಆಗುತ್ತೆ. ಒಂದು ಸಪೋಸ್ ಒಂದು 3.5-4 ತಿಂಗಳವರೆಗೂ ಕಂಟಿನ್ಯೂಸ್ ಆಗಿ ಒಂದು 10-11 ಲೀಟರ್ ಕೊಡುತ್ತೆ. ಆಮೇಲೆ ಅದಾದ್ಮೇಲೆ ಅದು ಈಟಿಗೆ ಬಂದಾಗ ಈಟಿಗೆ ಕೊಟ್ಟಾಗ ಗಬ್ಬ ನಿಲ್ತು ಅನ್ನೋ ಟೈಮಲ್ಲಿ ಕಮ್ಮಿ ಆಗ್ತಾ ಬರುತ್ತೆ. ಲಾಸ್ಟ್ ನಾವು ಇವಾಗ ಗಬ್ಬ ಹಾಲು ನಿಲ್ಲಿಸ್ಬೇಕು 6.5-7 ತಿಂಗಳಾಗ್ತಾ ಬಂತು ಅಂತಂದ್ರೆ ಒಂದು 4-4.5 ಬರುತ್ತೆ. ಅವಾಗ ನಾವು ತಿಂಡಿ ಕಮ್ಮಿ ಮಾಡಿ 7.5 ತಿಂಗಳಿಗೆಲ್ಲ ನಾವು ಹಾಲು ನಿಲ್ಲಿಸ್ಬೇಕು. ಸರ್ ನೀವು ಹಸುಗಳನ್ನೆಲ್ಲ ಹೊಸ್ದಾಗಿ ತಂದಿದ್ರೆ ನಿಮ್ಮಲ್ಲೇ ಹುಟ್ಟಿದ್ದ? ಸರ್ ನಮ್ಮಲ್ಲಿ ಹುಟ್ಟಿರೋದು ಸ್ವಲ್ಪ ಇದೆ, ಹೊಸ್ದಾಗಿ ತಂದಿರೋ ಯಾವಿಲ್ಲ ಸರ್. ಸುಮಾರು ಒಂದು 3-4 ವರ್ಷದವೇ ಇರೋದು ಸರ್ ನಮ್ಮ ಹತ್ರ. ಸರ್ ಹಾಲು ಕರೆಯಕ್ಕೆ ಮಿಷನ್ ಇಟ್ಟಿದ್ರೆ ಕೈಯಲ್ಲಿ ಕರೀತಾರೆ? ಮಿಷನ್ ಅಂತಂದ್ರೆ ನಮಗೆ ಕರೆಂಟ್ ಪ್ರಾಬ್ಲಮ್ ಸರ್. ಮತ್ತು ಇವಾಗ ಒಂದು ಹಸಿನಿಂದ ಇನ್ನೊಂದು ಹಸುಗೆ ನಾವು ಇವಾಗ ಲೋಡ್ ಮಾಡಿ ಅದನ್ನು ಡಂಪ್ ಮಾಡಿ ಇದು ಮಾಡೋ ಅಷ್ಟೊತ್ತಿಗೆ 15 ನಿಮಿಷ ಬೇಕಾಗುತ್ತೆ ಸರ್ ಒಂದು ಹಸು. ಅದಕ್ಕೆ ಏರ್ ಲೋಡ್ ಮಾಡ್ಬೇಕು ಸರ್. ಹಾಲು ಕರಿಯೋ ಮಿಷನ್ನಿಗೆ ಲೋಡ್ ಮಾಡ್ಬೇಕು. ಅದಾದಮೇಲೆ ಮತ್ತು ಅದು ಹಾಲು ಕರೆದಾದ್ಮೇಲೆ ಅದನ್ನು ನಮ್ಮ ಸಪ್ರೇಟಾಗಿ ತಗೊಂಡೋಗಿ ಕ್ಯಾನಿಗೆ ಡಂಪ್ ಮಾಡ್ಕೋಬೇಕು. ಮತ್ತು ಇದಕ್ಕೆ ಹಸುಗೆ ಕೆಚ್ಚಲು ತೊಳೆದು ಸ್ವರ ಬಿಡಿಸಿ ಕ್ಲಿಪ್ ಸಿಗಿಸ್ಬೇಕು, ತೊಳಿಬೇಕು, ತೊಳೆದೇ ಕ್ಲಿಪ್ ಸಿಗಿಸ್ಬೇಕು. ಆಮೇಲೆ ಅದರಲ್ಲಿ 1 ಲೀಟರ್ ಹಾಲು ಉಳಿದಿರುತ್ತೆ ಸರ್ ಮಿಷನ್ ಕರೆದಾದ್ಮೇಲೆ. ಆ ಹಾಲನ್ನ ಮತ್ತೆ ನಾವು ಕೈಯಲ್ಲಿ ಕರೀಲೇಬೇಕು ಸರ್. ಹಂಗಾಗಿ ನಮಗೆ ಅದು ಶ್ರಮ ಅನ್ಸುತ್ತೆ. ಇದೊಂಥರ ನಮಗೆ ಯೋಗಾಸನ ಮಾಡ್ದಂಗೆ ಆಗುತ್ತೆ ಸರ್. ಬೆಳಗ್ಗೆ ಸಂಜೆ ಹಾಲು ಕರೆಯೋದ್ರಿಂದ ನಮ್ಮ ಕೈ ಕಾಲು ಎಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಅಂತ ನಾವು ಕೈಯಲ್ಲೇ ಕರಿತೀವಿ ಸರ್. ಸರ್ ಹಸುಗಳಿಗೆ ಟೋಟಲ್ ಎಷ್ಟು ಥರ ಕಾಯಿಲೆ ಬರುತ್ತೆ ಮತ್ತು ಮೆಡಿಸಿನ್ ಯಾವ ಥರ ಮಾಡಬೇಕು? ಕಾಯಿಲೆ ಅನ್ನೋದು ಅದೆಲ್ಲ ಮಾಮೂಲಿ ಸರ್. ಅವು ಜ್ವರ ಬರುತ್ತವೆ, ಸ್ವಲ್ಪ ಶೀತ ಆಗ್ತವೆ, ಕೆಮ್ಮು ಬರ್ತವೆ, ಮೇವು ನಿಲ್ಲಿಸ್ತವೆ. ಅದನ್ನೆಲ್ಲ ನಾವು ಸೂಕ್ಷ್ಮವಾಗಿ ನಿಭಾಯಿಸ್ಬೇಕು, ನೋಡ್ಬೇಕು ಸರ್. ಅಬ್ಸರ್ವೇಷನಲ್ಲಿ ಇರಬೇಕು. ಹಸು ಯಾಕೆ ತಿಂಡಿ ತಿಂದಿಲ್ಲ, ಇವತ್ತು ಯಾಕೆ ನೀರು ಕುಡಿದಿಲ್ಲ,
ಯಾಕೆ ಹುಲ್ಲು ಮೇಯ್ತಾ ಇಲ್ಲ, ಏನಾಗಿದೆ ಏನಂತ ಅದನ್ನು ನೋಡ್ಬೇಕು, ಅಬ್ಸರ್ವೇಷನ್ ಮಾಡಬೇಕು. ನಮ್ಮ ಕೈಯಲ್ಲಿ ಆಗಿದ್ದು ನಾವು ಯಾವುದೋ ಒಂದು ಮೆಡಿಸಿನ್ ನಮಗೆ ಗೊತ್ತಿರುತ್ತೆ. ಇವಾಗ ಜ್ವರ ಬಂದಿದ್ರೆ ಹಸು ಸಪ್ಪಗಾಗ್ಬಿಡುತ್ತೆ, ಅವಾಗ ಒಂದು ಮಾತ್ರೆ ಸಿಗುತ್ತೆ, ಮೆಡಿಕಲ್ ಅಲ್ಲಿ ಕೊಡ್ತಾರೆ, ಅವರು ವೆಟಿನರಿ ಡಾಕ್ಟ್ರು ಬರೆದು ಕೊಟ್ಟಿರ್ತಾರೆ. ಆ ಸ್ಲಿಪ್ಗಳನ್ನ ಕಳಿಬಾರ್ದು ಸರ್. ನಾವು ಅವ್ರನ್ನ ಕೇಳ್ಬೋದು, ಸರ್ ಹಿಂಗೆ ಆಗ್ತಾ ಇದೆ, ಇಲ್ಲ ಅಂತಂದ್ರೆ ಸಪೋಸ್ ನಿನಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ವೆಟಿನರಿ ಡಾಕ್ಟ್ರಿಗೆ ಎಷ್ಟೊತ್ತಿಗಿದ್ರೂ ಫೋನ್ ಮಾಡೋರು ಅಟೆಂಡ್ ಮಾಡ್ತಾರೆ, ನಮ್ಮಲ್ಲಿರೋ ವೆಟಿನರಿ ಡಾಕ್ಟ್ರು. ಅವ್ರ ಹತ್ರ ಕೇಳ್ಕೊಂಡು ಅವರು ಹೋಗಿ ಮೆಡಿಕಲಿಂದ ಒಂದು ಮೆಡಿಸಿನ್ ತಂದು ಮಾಡಿದ್ರೆ ಮಾಡ್ಬೋದು. ಇಲ್ಲ ಅಂತಂದರೆ ಬೆಳಗ್ಗೆ ಎದ್ದು ಅವ್ರು ಬರ್ತಾರೆ, ಮತ್ತೆ ಫೋನ್ ಮಾಡಿದ್ರೆ ಮತ್ತೆ ಬಂದು ಟ್ರೀಟ್ಮೆಂಟ್ ಮಾಡೋದು. ನಾವು ಆವಾಗ ಆ ಮಾತ್ರೆ ತಗೊಬಂದು ಹಾಕ್ಬೋದು. ಮತ್ತು ಒಂದು ಹೊಟ್ಟೆ ಬುಸ್ಕೊಳ್ಳೋದು ಇರುತ್ತೆ ಒಂದೊಂದು ಟೈಮ್ ಕೆಚ್ಚಲು ಬಾವು ಆಗಿರುತ್ತೆ. ಇವಾಗ ನಮಗೆ ಅದು ಮಾಮೂಲಿ ಗೊತ್ತಾಗಲ್ಲ, ಅದೇನಿದ್ರು ಸಂಜೆ ಇವಾಗ ಹಾಲು ಕರೆದಾಗ ಗೊತ್ತಾಗುತ್ತೆ, ಬೆಳಗ್ಗೆ ಹಾಲು ಕರೆದಾಗ. ಇವಾಗ ಸಂಜೆ ಹಾಲು ಕರೆದಾಗ ಗೊತ್ತಾದರೆ 5-5:30 ಡಾಕ್ಟ್ರುಗಳು ಇರಲ್ಲ. ಆವಾಗ ನಾವು ನಮ್ಮ ಮೆಡಿಸಿನ್ಗಳನ್ನ ನಾವು ಮಾಡ್ಕೊಬೇಕು. ಅದಕ್ಕೆ ಅಂತ ಲೋಳೆ ಸರ, ಸುಣ್ಣ, ಅರಿಶಿನ ಎಲ್ಲ ಪೇಸ್ಟ್ ಮಾಡ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಪೇಸ್ಟ್ ತಗೊಂಬಿಟ್ಟು ಒಂದು ಸ್ವಲ್ಪ ಹಳ್ಳೆಣ್ಣೆನೋ ಇಲ್ಲ ಕೊಬ್ಬರಿ ಎಣ್ಣೆನೋ ತಗೊಂಡು ಮಿಕ್ಸ್ ಮಾಡಿ ಹಚ್ಚಿ ಕ್ಲೀನಾಗಿ ಹಾಲೆಲ್ಲ ಕ್ಲೀನಾಗಿ ತೆಗ್ದು, ಕೆಟ್ಟೋಗಿರೋ ಹಾಲೆಲ್ಲ ತೆಗ್ದು ಕ್ಲೀನಾಗಿ 2-3 ಸರಿ ಹಚ್ಚಿದ್ವಿ ಅಂತಂದ್ರೆ ದಿವಸಕ್ಕೆ ಆಟೋಮೆಟಿಕಾಗಿ ಕಮ್ಮಿ ಆಗುತ್ತೆ. ಬೆಳಗ್ಗೆ ಡಾಕ್ಟ್ರು ಬಂದಾಗ ಒಂದು ಇಂಜೆಕ್ಷನ್ ಮಾಡಿಸಿದ್ರೆ ಸರಿ ಆಗುತ್ತೆ. ಸರ್, ಇದು ಕೆಚ್ಚಲು ಬಾವು ರೋಗ ಬಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅದು? ಸರ್, ಕೆಚ್ಚಲು ಬಾವು ಬಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದ್ರೆ, ಒಂದು ಕೆಚ್ಚಲು ಒಂದು ಹಸುಗೆ 4 ತೊಟ್ಟು ಇರುತ್ತೆ ಸರ್. ಒಂದೊಂದು ತೊಟ್ಟು ಒಂದೊಂದು ಇದರಲ್ಲಿ ಇರುತ್ತೆ. ಅದರಲ್ಲಿ ಯಾವುದಕ್ಕೆ ಕೆಚ್ಚಲು ಬಾವು ಆಗಿದೆ ಆ ತೊಟ್ಟು ಫುಲ್ಲು ಗಟ್ಟಿಯಾಗಿರುತ್ತೆ, ಕಲ್ಲಾದಂಗೆ ಆಗುತ್ತೆ. ಅದರಲ್ಲೆಲ್ಲ ಹಾಲು ಕರೆದ್ರೆ ಬತ್ತೋಗುತ್ತೆ. ಇದರಲ್ಲಿ ಬರಲ್ಲ, ಬತ್ತೋಗಲ್ಲ. ಮತ್ತಿನ್ನೊಂದು ಹಾಲು ಕಲರ್ ಚೇಂಜ್ ಆಗಿರುತ್ತೆ, ವೈಟ್ ಆಗಿರಲ್ಲ, ಅರಿಶಿನ ಆಗಿರುತ್ತೆ. ಇಲ್ಲ ಅಂತಂದರೆ ಸಪೋಸ್ ಇನ್ನೂ ಹೆವಿ ಆಯಿತು ಅಂತಂದರೆ ವಾಟ್ರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಕೆಚ್ಚಲು ಬಾವು ಅನ್ನೋದು ಮಹಾಮಾರಿ ಇದ್ದಂಗೆ ಸರ್ ಹಸುಗಳಿಗೆ ಮಾತ್ರ. ಅದು ಬಂತು, ನಾವು ಟ್ರೀಟ್ಮೆಂಟಲ್ಲಿ ಏನಾರ ಒಂದು ಚೂರು ನಾವು ಏಮಾರಿದ್ದು ಅಂದರೆ ತೊಟ್ಟೆ ಹೋಗ್ಬಿಡುತ್ತೆ. ಅದರಲ್ಲಿ ನೆಕ್ಸ್ಟು ಹಾಲು ಪ್ರೊಡಕ್ಷನ್ನೇ ಬರಲ್ಲ. ಅಂತ ಹಾಲನ್ನ ಉಪಯೋಗಿಸಕ್ಕೆ 3 ದಿವಸ ಉಪಯೋಗಿಸಂಗಿಲ್ಲ ಸರ್. ಅದು ಟ್ರೀಟ್ಮೆಂಟ್ ಮಾಡಿದ್ರೂ 3 ದಿವಸ ಕರೆದು ವೇಸ್ಟೇಜ್ ಸರ್. ಅದು ಚೆಲ್ಲಬೇಕು. ಅದು ನಮಗೆ ಅದರಲ್ಲಿ ಗೊತ್ತಾಗುತ್ತೆ. ಅದು ಹಾಲು ಅದರಲ್ಲಿ ಕೆನೆ ಥರ ಈ ಮೊಸರಾದಂಗೆ ಬರುತ್ತೆ, ಒಂದೊಂದರಲ್ಲಿ ವಾಟ್ರ್ ಬರುತ್ತೆ, ಒಂದು ಕಲರ್ ಚೇಂಜ್ ಬರುತ್ತೆ, ಫುಲ್ ಅರಿಶಿನ ಬರುತ್ತೆ. ಅದಾದಮೇಲೆ ಇಲ್ಲ ಅಂತಂದರೆ ವಾಟ್ರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲ ಅಂತಂದರೆ ಒಂದೊಂದರಲ್ಲಿ ಬ್ಲಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವೆಲ್ಲ ನಾವು ಸ್ಟಡಿ ಆಗೋವರೆಗೂ ಅದು ಬಾವೆಲ್ಲ ಇಳಿದು ಒಂದು 3 ದಿವಸನಾರ ಬೇಕು ಸರ್ ಮತ್ತೆ ಪಿಕಪ್ ಆಗೋಕ್ಕೆ. ಅದು ಬರೋದೇ ಯಾತಕ್ಕೆ ಅಂತಂದರೆ ಜಾಸ್ತಿ ತೇವಾಂಶದಲ್ಲಿ ಹಸುಗಳು ಇರಬಾರ್ದು. ತೇವಾಂಶ ಇದ್ದರೆ ಸ್ಟಾರ್ಟ್ ಆಯಿತು ಅಂತ. ಮತ್ತು ಯಾವುದೇ ಕಾರಣಕ್ಕೂ ಹಸು ಹಾಲು ಕರೆದು ಅರ್ಧ ಗಂಟೆವರೆಗೂ ಮನಗಕ್ಕೆ ಬಿಡಬಾರ್ದು. ಮನಗಕ್ಕೆ ಬಿಟ್ಟಾಗ ನಾವು ಹಾಲು ಕರೆದಾಗ ತೊಟ್ಟು ಓಪನ್ ಆಗಿರುತ್ತೆ ಸರ್. ಆ ತೊಟ್ಟು ಓಪನ್ ಆದಾಗ ಮತ್ತು ಇನ್ನೊಬ್ರು ಏನು ಮಾಡ್ತಾರೆ ತಪ್ಪು ಅಂತಂದರೆ ಹಾಲು ಕರೆದ್ಬಿಟ್ಟು ಹೋಗ್ಬಿಡ್ತಾರೆ ಸುಮ್ಮನೆ. ಅದು ನೊಣಗಳು ಹಾಲು ಚೆಲ್ಲಿರುತ್ತೆ, ಸ್ವಲ್ಪನಾರು ಚೆಲ್ಲಿರುತ್ತೆ ಹಾಲು ಕರೆದಾದ್ಮೇಲೆ. ಅದ್ರ ಮೇಲೆಲ್ಲ ನೊಣ ಓಡಾಡ್ತಾ ಇರುತ್ತೆ. ಅದನ್ನು ಇವ್ರು ಅಬ್ಸರ್ವೇಷನ್ ಮಾಡ್ಕೊಂಡಿರಲ್ಲ. ಅದು ಹಂಗೆ ಬಿಟ್ಟು ಹಾಲು ತಗೊಂಡು ಹೋಗಿರ್ತಾರೆ. ಹಸು ಇವ್ರು ಇತ್ಲಾಗ ಹೋಗಿದ್ದು ಅದು ಅತ್ಲಾಗ ಮನ್ಕೊಂಡಿರುತ್ತೆ. ಹಂಗಾಗಿ ಅದಕ್ಕೆ ಫಸ್ಟ್ ಹಾಲು ಕರೆದಾದ್ಮೇಲೆ ಅದಕ್ಕೆ ನೀರು ಹಾಕಿ ತೊಳಿಬೇಕು, ಕೆಚ್ಚಲನ್ನ ಕ್ಲೀನಾಗಿ ವಾಶ್ ಮಾಡಬೇಕು. ಅದಕ್ಕೆ ಇದರಲ್ಲಿ ಔಷಧಿ ಕೊಡ್ತಾರೆ, KMF ಅಲ್ಲಿ ಮೆಡಿಕಲಲ್ಲಿ ಸಿಗುತ್ತೆ, ಸಾಫ್ಟ್ ಕಿಟ್ ಅಂತ. ಅದನ್ನು ಹಚ್ಚಬೇಕು ತೊಟ್ಟಿಗೆ. ಆವಾಗ ಬ್ಯಾಕ್ಟೀರಿಯಾಗಳು ಯಾವುದೂ ಸೇರಲ್ಲ. ಅರ್ಧ ಗಂಟೆ ಹಚ್ಚಿದ್ರೂ ಅರ್ಧ ಗಂಟೆ ಹಸುಗಳನ್ನ ಮನಗಕ್ಕೆ ಬಿಡಬಾರ್ದು. ಸರ್, ಫೀಡ್ಸ್ ಹಾಲು ಕರೆಯಕ್ಕಿಂತ ಮುಂಚೆ ಕೊಡ್ತೀರಾ, ಹಾಲು ಕರೆದಾದ್ಮೇಲೆ ಕೊಡ್ತೀರಾ? ಸರ್, ನಾವು ಹಾಲು ಕರೆದಾದ್ಮೇಲೆ ಕೊಡೋದು. ಏನಕ್ಕೆ ಅದು? ಸರ್, ಹಾಲು ಕರೆಯೋಕ್ಕಿಂತ ಮುಂಚೆ ಕೊಟ್ಟರೆ ಹಸು ಹಾಲು ಫುಲ್ ಲೋಡ್ ಆಗಿರುತ್ತೆ ಸರ್. ಆ ಹಾಲು ತೆಗೆದ್ಮೇಲೆ ಅದು ಸುಸ್ತಾಗಿದ್ದು ಮನ್ಕೊಂಬಿಡುತ್ತೆ. ಹಸು ಯಾವತ್ತೂ ಹಾಲು ಕರೆದು ಅರ್ಧ ಗಂಟೆ ನಿಂತಿರ್ಬೇಕು ಸರ್. ನಿಂತಿದ್ದಾಗ ಕೆಚ್ಚಲು ನಾವು ಹಾಲು ಕರೆದಾದ್ಮೇಲೆ ಓಪನ್ ಇರುತ್ತೆ ತೊಟ್ಟು. ಆ ತೊಟ್ಟು ಕ್ಲೋಸ್ ಆಗೋಕ್ಕೆ 1/2 hour ಬೇಕು. ಅದು ಸ್ವಲ್ಪ 1/2 hourವರೆಗೂ ಅದು ತಿಂಡಿ ಕೊಡಲಿಲ್ಲ ಅಂತಂದರೆ ತಿಂಡಿ ಕೊಡ್ತಾರೆ ಅಂತ ನಿಂತಿರುತ್ತೆ ಸರ್. ತಿಂಡಿ ಕೊಟ್ಮೇಲೆ ನಾವು ಇವಾಗ ಹೊಟ್ಟೆ ತುಂಬ ಊಟನೂ ಹಾಕಿ ಹಾಸಿ ಬಿಟ್ಬಿಟ್ವಿ ಅಂತಂದ್ರೆ ಹೆಂಗಾಗುತ್ತೆ, ಮನಗನ ಅನ್ಸುತ್ತೆ, ಆ ಥರ ಆಗುತ್ತೆ ಅದಕ್ಕೆ. ಸರ್, ಡೈಲಿ ರೋಟೀನ್ ಯಾವ ಥರ ಇದೆ, ಮೇಂಟೆನೆನ್ಸ್ ಯಾವ ಥರ ಮಾಡ್ತೀರಾ? ಸರ್, ಮೇಂಟೆನೆನ್ಸ್ ಅಂದರೆ ಬೆಳಗ್ಗೆ ಎದ್ದು ಸಗಣಿ ಬಚ್ಚಿ ನಾವು ಹಾಲು ಕರ್ಕೊಂಡು ಡೈರಿ ಹೋಗ್ಬರೋಷ್ಟೊತ್ತಿಗೆ ನಮ್ಮ ಮನೆಯಲ್ಲೆಲ್ಲ ತಿಂಡಿ ಎಲ್ಲ ಕೊಟ್ಟಿಗೆ ಎಲ್ಲ ತೊಳೆದು ರೆಡಿ ಮಾಡಿರ್ತಾರೆ ಸರ್. ನಾವು ಅಲ್ಲಿಂದ ಬಂದು ತೋಟಕ್ಕೆ ಹೋಗಿ ಹುಲ್ ಕೊಯ್ಕ ಬಂದ್ಬಿಟ್ಟು ಆಮೇಲೆ ನಾವು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂತೀವಿ. ನಮ್ಮ ಮನೆಯವರು, ನಮ್ಮ ಹುಡುಗರು, ನಮ್ಮ ತಾಯಿ ಎಲ್ಲರೂ ಇದ್ದಾರೆ. ಅವರು ಯೂನಿವರ್ಸಿಟಿ ಎಂಪ್ಲಾಯೀಸು, ಅವ್ರು ರಿಟೈರ್ಡ್ ಆಗಿದ್ದಾರೆ, ಮನೇಲಿದ್ದಾರೆ, 2 ತಿಂಗಳಾಯಿತು. ನಾವು ಎಲ್ಲರೂ ಶ್ರಮ ಪಡ್ಬೇಕು ಸರ್ ಇದರಲ್ಲಿ. ಮುಂದೆ ನಾನು ಎಲ್ಲೋ ಹೋದೆ ಎಲ್ಲೋ ಇದ್ದೆ ಅಂತ ಅಂದ್ರಲ್ಲ, ಜೀವನ ಅಲ್ಲ ಇದು. ಇದಕ್ಕೇನಂತಂದರೆ ನ್ಯಾಚುರಲ್ಲಾಗಿ ಇದ್ಬಿಡ್ಬೇಕು. ಇಬ್ಬರಿಗಂತೂ ಎನಿ ಟೈಮ್ ಕೆಲಸ ಇರುತ್ತೆ ಸರ್. ಅಷ್ಟೇ ಇನ್ಕಮ್ ಇದೆ ಸರ್. ಸರ್, ಇವಾಗ ಹೊರಗಡೆ ಹೋದರೆ ಒಂದು 500 ರೂಪಾಯಿ ಕೂಲಿಗೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಮಾಡ್ಬೇಕು ಸರ್. ಇದು ನಮ್ಮ ಸ್ವಂತ ಕೆಲಸ. ನಾವು ಎಷ್ಟೊತ್ತಿಗೆ ಬೇಕಾದ್ರೂ ಮಾಡ್ಬೋದು. ಎಷ್ಟೊತ್ತಿಗೆ ನಾವು ಕೆಲಸ ಆ ಟೈಮಿಂಗ್ಸ್ ಮುಗಿದ್ಬಿಟ್ಟು
ಆರಾಮ್ಸೆ ರೆಸ್ಟ್ ಮಾಡ್ಬೋದು ಸರ್. ನೆಕ್ಸ್ಟ್ ಸರ್ ನೀವು ಕರುಗಳನ್ನೆಲ್ಲ ಸೇಲ್ ಮಾಡ್ತೀರಿ ಇಟ್ಕೊಂತೀರಾ? ಸರ್ ಹೆಣ್ಗರು ಆದ್ರೆ ಇಟ್ಕೊಂತೀವಿ ಸರ್, ಓರಿ ಕರುಗಳಾದ್ರೆ ಸೇಲ್ ಮಾಡ್ಬಿಡ್ತೀವಿ ಸರ್. ಕರುನ 1 ಲಕ್ಷ ರೂಪಾಯಿವರೆಗೂ ನಾನು ಒಂದೊಂದು ಕರು ಸೇಲ್ ಮಾಡಿದ್ದೀನಿ ಸರ್. ಹೆಣ್ಗರುಗಳು ಕೊಟ್ಟಿದ್ದೀವಿ ಸರ್, 7-8 ಕರುಗಳು ಕೊಟ್ಟಿದ್ದೀವಿ. ನಮಗೆ ಜಾಗ ಸಾಕಾಗಲ್ಲ ಸರ್. ಈ ಜರ್ಸಿಗೂ ಮತ್ತು HF ಏನು ಡಿಫ್ರೆನ್ಸ್ ಇರುತ್ತೆ? ಜರ್ಸಿ ಹಸು ಬಂದು ಹಾಲಿನ ಇಳುವರಿ ಕಮ್ಮಿ ಸರ್, HF ಬಂದು ಹಾಲಿನ ಇಳುವರಿ ಜಾಸ್ತಿ. ಮತ್ತೆ ಇದರಲ್ಲಿ ಜರ್ಸಿಯಲ್ಲಿ ಬಂದು ಸರ್ ಕಂಟಿನ್ಯೂಸ್ ಆಗಿ ಇವಾಗ ಕರು ಹಾಕಿ ಒಂದು 3ರಿಂದ 4 ತಿಂಗಳವರೆಗೂ ನಮ್ಮ ಏನು ಪ್ರಮಾಣ ಹಾಲಿರುತ್ತೆ ಅದು ಬರ್ತಾ ಇರುತ್ತೆ. ಕ್ರಮೇಣ ಡೌನ್ ಆಗ್ತಾ ಬರುತ್ತೆ. ಅದು 6-7 ತಿಂಗಳಿಗೆಲ್ಲ ಹಾಲು ನಿಲ್ಸ್ಕೊಂಬಿಡುತ್ತೆ. ಇದು ಹಂಗಲ್ಲ ಸರ್, ನಾವೇನು ಮೇಂಟೈನ್ ಮಾಡ್ತೀವೋ ಅದ್ರ ಮೇಲೆ ಹಾಲು ಕೊಡುತ್ತೆ ಸರ್. ಮತ್ತೆ 7.5ರಿಂದ 8 ತಿಂಗಳವರೆಗೂ ಒಂದೇ ಪ್ರಮಾಣದಲ್ಲಿ ಹಾಲು ಬರ್ತಾ ಇರುತ್ತೆ. ಅದು ನಾವು ಹಾಲು ನಿಲ್ಲಿಸೋವರೆಗೂ ಒಂದು ಮಿನಿಮಮ್ ಒಂದು 10 ಲೀಟರ್ ಕರಿತೈತೆ ಅಂದ್ರೆ ಒಂದು 7 ಲೀಟರ್ ಅಂತೂ ಮಿನಿಮಮ್ ಇದ್ದೇ ಇರುತ್ತೆ ಸರ್. ನೀವು ಹಸುಗಳನ್ನೆಲ್ಲ ಎಷ್ಟು ಟೈಮ್ ವಾಶ್ ಮಾಡ್ತೀರಾ? ಹಸುಗಳನ್ನ ಬೆಳಗ್ಗೆ 1 ಟೈಮ್ ವಾಶ್ ಮಾಡ್ತೀವಿ, ಕೊಟ್ಟಿಗೆ ಮಾತ್ರ 2 ಟೈಮ್ ವಾಶ್ ಮಾಡ್ತೀವಿ. ಅದರಿಂದ ಏನು ಉಪಯೋಗ ಸರ್? ಹಸುಗಳು ನೀಟಾಗಿರುತ್ತೆ, ಕಾಯಿಲೆಗಳಿಗೆ ಕಮ್ಮಿ. ಮತ್ತೆ ನೀಟಾಗಿಲ್ಲ ಅಂತಂದ್ರೆ ಹಸುಗಳು ಮತ್ತೆ ಅದ್ರ ಮೇಲೆ ಮನಗಿ ಎಲ್ಲ ಗಲೀಜಾದರೆ ಮತ್ತೆ ನಮಗೆ ಹಾಲಿಂದ ಇದಾಗುತ್ತೆ, ಕೆಚ್ಚಲು ಬಾವು ಅವು ಇವು ಬರ್ತವೆ. ಅವೆಲ್ಲ ನೋಡ್ಕೋಬೇಕಂತಂದ್ರೆ ನಾವು ಕೊಟ್ಟಿಗೆ ನೀಟಾಗಿ ಇಟ್ಕೊಬೇಕು. ಸರ್ ನಿಮಗೆ ಗೊಬ್ಬರ ಎಷ್ಟು ಪ್ರಮಾಣದಲ್ಲಿ ಸಿಗ್ತಿದೆ ಈಗ? ಸರ್ ಗೊಬ್ಬರ ನಮಗೆ ಒಂದು ತಿಂಗಳಿಗೆ 1 ಟ್ಯಾಕ್ಟ್ರಿ ಗೊಬ್ಬರ ಸಿಗುತ್ತೆ ಸರ್. 1ರಿಂದ 2 ಟ್ಯಾಕ್ಟ್ರಿ ಗೊಬ್ಬರ ಒಂದು ತಿಂಗಳಿಗೆ ಸಿಗುತ್ತೆ. 5ರಿಂದ 5,500 6,000 ರೂಪಾಯಿವರೆಗೂ ಇಲ್ಲಿ ಗೊಬ್ಬರ ತಗೊಂತಾರೆ. ನಾವು ಅತಿ ಹೆಚ್ಚಾಗಿ ಇಲ್ಲಿ ಪಕ್ಕದಲ್ಲೇ ಫಿಶರಿ ಇದೆ ಸರ್, ಹಂಗಾಗಿ ನಾವು ಇಲ್ಲಿ ಹಸಿ ಗೊಬ್ಬರನೇ ಕೊಟ್ಬಿಡ್ತೀವಿ. ಅವರು 750 kg ಗೊಬ್ಬರಕ್ಕೆ 600 ರೂಪಾಯಿ ದುಡ್ಡು ಕೊಡ್ತಾರೆ ಸರ್. ಹಂಗಾಗಿ ನಮಗೆ ಅದು ಪ್ರಾಫಿಟ್ ಆಗುತ್ತೆ. ನಾವು ಒಂದು 2 ತಿಂಗಳು ಗ್ಯಾಪ್ ಕೊಟ್ಟು ನಮ್ಮ ತೋಟಗಳಿಗೆ ಜಮೀನಿಗೆ ಕೊಡ್ತೀವಿ ಸರ್. ಮತ್ತೆ ಇಲ್ಲಿ ಲೋಕಲ್ ಅಲ್ಲಿ ಮೀನು ಮರಿ ಸಾಕಿರೋರು, ಫಾರಂ ಮಾಡ್ಕೊಂಡಿರೋರು ಅವರು ಬಂದು ತಗೊಂಡು ಹೋಗ್ತಾರೆ. ಸರ್ ನೀವು ಹಾಲ್ನೆಲ್ಲ ಮನೆಗೆ ಮಾರಾಟ ಮಾಡ್ತೀರಿ, ಡೈರಿ ಕೊಡ್ತೀರಿ? ಸರ್ ನಮ್ಮ ಫ್ರೆಂಡ್ಗಳು ಇದ್ದಾರೆ ಒಂದು 4-5 ಜನ, ಅವ್ರಿಗೆ ಕೊಡ್ತೀವಿ. ಉಳಿದಿರೋದಷ್ಟು KMF ಡೈರಿಗೆ ಹಾಲು ಕಳಿಸ್ತೀವಿ ಸರ್. 35ರಿಂದ 40-45 ಲೀಟರ್ ಹಾಲು ಡೈರಿ ಕಳಿಸ್ತೀವಿ ಸರ್. ಒಂದು 10 ಲೀಟರ್ 12 ಲೀಟರ್ 15 ಲೀಟರ್ ಹೊರಗಡೆ ಕೊಡ್ತೀವಿ ಸರ್. KMF ಹಾಕೋದು ಯಾವ ರೀತಿ ಅನುಕೂಲ ಇದೆ ಸರ್? KMF ಹಾಕೋದ್ರಿಂದ ನಮಗೆ ಫೀಡಿಂದ ಒಂದು ಅನುಕೂಲ ಇದೆ ಸರ್. ಅದು ಬಿಟ್ರೆ ಯಾವುದೇ ತೊಂದರೆ ಇಲ್ದಲೆ ಪೇಮೆಂಟ್ ಕೊಡ್ತಾರೆ, ಫೀಡ್ ಕೊಡ್ತಾರೆ. ಮತ್ತೆ ವರ್ಷಕ್ಕೊಂದ್ಸರಿ ನಮಗೆ ತಿಂಗಳಿಗೊಂದ್ಸರಿ ಬೋನಸ್ ಕೊಡ್ತಾರೆ. ತಿಂಗಳಿಗೊಂದ್ಸರಿ ಅನ್ನೋದಕ್ಕಿಂತ ದಿವಸದ ಅದು ಲೆಕ್ಕ ಸಿಕ್ಬಿಡುತ್ತೆ. 1 ಲೀಟರ್ ಹಾಲಿಗೆ ಹೊರಗಡೆ ಇಲ್ಲಿ ನಮಗೆ 5 ರೂಪಾಯಿ ಬೋನಸ್ ಕೊಡ್ತಾರೆ KMF ಅಲ್ಲಿ, ಹೊರಗಡೆ ಅದು ಕೊಡಲ್ಲ. ಮತ್ತೆ ಇವಾಗ ಹಾಲು ಅದಂಗಿತ್ತು ಇದಿಂಗಿತ್ತು ಅನ್ನೋದು ಅವೆಲ್ಲ ಸಮಸ್ಯೆ ಬರಲ್ಲ ಇದರಲ್ಲಿ. ನಮ್ಗೆ ಕರೆಕ್ಟಾಗಿ ಫ್ಯಾಟು ಡಿಗ್ರಿ ಕರೆಕ್ಟಾಗಿ ಬಂತು ಅಂತಂದರೆ ಯಾವುದೇ ತೊಂದರೆ ಆಗಿರಲ್ಲ ಸರ್. ನಮಗೆ KMF ಅಲ್ಲಿ ಹಾಕೋದ್ರಿಂದ ಒಂದು ಅಮೌಂಟ್ ನಮಗೆ ಕೈಗೆ ಸಿಗುತ್ತೆ, ನಮಗೆ ಮೇಂಟೆನೆನ್ಸ್ಗೆ. ಇವಾಗ ಅದೇ ಲೋಕಲ್ ಕೊಟ್ಟರೆ ನಾಳೆ ಕೊಡ್ತೀನಿ ಅಂತಾರೆ, ಇನ್ನೊಬ್ರು 10ನೇ ತಾರೀಕು ಕೊಡ್ತೀನಿ ಅಂತಾರೆ. ಆವಾಗ ನಮಗೆ ಇಲ್ಲಿ ನಮ್ಮ ಮೇಂಟೆನೆನ್ಸ್ಗೆ ಭಾರಿ ತೊಂದರೆ ಆಗುತ್ತೆ ಸರ್. ಮತ್ತೆ ಕೆಲವರು ಈ ಸಹಾಯಧನ ಸರಿಯಾಗಿ ಕೊಡಲ್ಲ ಅಂತಾರೆ. ಕೊಡಲ್ಲ ಅಂತ ಅನ್ನೋದಕ್ಕೆ ಇವಾಗ ಆಗಲ್ಲ ಸರ್. ಫಸ್ಟ್ ಇತ್ತು ಸರ್ ಅದು KMF ಅಲ್ಲಿ ಆ ಸಮಸ್ಯೆ ಇತ್ತು. ಇವಾಗೆಲ್ಲ ಅದೆಲ್ಲ ಇಲ್ಲ ಸರ್. ಇವಾಗೆಲ್ಲ ಅವ್ರವ್ರ ಆಧಾರ್ ಕಾರ್ಡ್ ಇದಾಗಿರುತ್ತಲ್ಲ, KYC ಮಾಡಿಸಿರ್ತಾರೆ. ಅದ್ರ ಆಧಾರ್ ಕಾರ್ಡ್ ಲಿಂಕ್ ಮೇಲೆ ಅವ್ರವ್ರಿಗೆ ಹಾಕ್ಕೊಡ್ತಾರೆ ಸರ್. ಮೊನ್ನೆನೂ ಕೂಡ 2 ತಿಂಗಳಿಂದ ಬೋನಸ್ ಬಂದಿದೆ ಸರ್. ಯಾವುದೇ ಸಮಸ್ಯೆ ಇಲ್ಲ ಸರ್. 1 ವರ್ಷ ಇದ್ರೂ ಅದು ಯಾವುದೇ ಕಾರಣಕ್ಕೂ ಬಂದೇ ಬರುತ್ತೆ. KMF ಅಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ ಸರ್. ನಿಮಗೆ ತಿಂಗಳಿಗೆ ಎಷ್ಟು ಲೀಟರ್ ಹಾಲು ಆಗ್ತಿದೆ ಮತ್ತೆ ಅದರಿಂದ ಎಷ್ಟು ಇನ್ಕಮ್ ಬರ್ತಿದೆ ತಿಂಗಳ ಒಂದು 2,500ದಿಂದ 3,000 ರೂಪಾಯಿವರೆಗೂ 3,000 ಲೀಟರ್ ಹಾಲು ಹಾಕ್ತೀವಿ ಸರ್ ಒಂದು ತಿಂಗಳಿಗೆ. ಲೀಟ್ರಿಗೆ ನಮಗೆ KMF ಅಲ್ಲಿ 28 ರೂಪಾಯಿ ಕೊಡ್ತಾರೆ ಸರ್. ಹೆಚ್ಚು ಕಮ್ಮಿ ಒಂದು 60ರಿಂದ 70,000 ರೂಪಾಯಿ ತಿಂಗಳ ಕಲೆಕ್ಷನ್ ಆಗುತ್ತೆ. 30ರಿಂದ 40,000 ರೂಪಾಯಿ ಖರ್ಚು ಬರುತ್ತೆ ಸರ್. ಇನ್ನು 30-35,000 ರೂಪಾಯಿ ದುಡ್ಡು ಉಳಿಯುತ್ತೆ. ಬೋನಸ್ ಸಿಗುತ್ತೆ ಸರ್. 1 ಲೀಟ್ರಿಗೆ 5 ರೂಪಾಯಿ ಕೊಟ್ಟಾಗ ದಿವಸ 100 ಲೀಟ್ರ್ ಹಾಲು ಹಾಕ್ತೀನಿ ಅಂದ್ರೆ ದಿವಸ 200 ಅಂದರೆ 15,000 ರೂಪಾಯಿ ಬೋನಸ್ ಸಿಗುತ್ತೆ. ಮತ್ತು ವರ್ಷಕ್ಕೆ ತಿಂಗಳಿಗೆ 2 ಟ್ಯಾಕ್ಟ್ರಿ ಗೊಬ್ಬರ ಆಗುತ್ತೆ. 10ರಿಂದ 11,000 ರೂಪಾಯಿ ಪ್ರಾಫಿಟು ಸಗಣಿಯಲ್ಲಿ ಸಿಗುತ್ತೆ ಸರ್. ಸರ್ 10 ಹಸು ಸಾಕೊಂಡು ಜೀವನ ನಿರ್ವಹಣೆ ಮಾಡೋದಾ? ಆರಾಮ್ಸೆ ಮಾಡ್ಬೋದು ಸರ್. ಲೆಜ್ಜರಿ ಜೀವನ. ಒಬ್ಬ KPCL ಇಂಜಿನಿಯರ್ ಏನು ಸಂಬಳ ತಗೊಂತಾರೋ ಆ ಥರ ಮಾಡ್ಬೋದು. ನಾವು ಮಾಡಬೇಕು ಶ್ರಮ ಪಟ್ಟು ಅಷ್ಟೇ. ಶ್ರಮ ಪಡ್ಬೇಕು, ನಮ್ಮ ಶ್ರಮ ಇರ್ಬೇಕು ಸರ್. ಅದ್ರಲ್ಲಿ ಎಲ್ಲಾನು ಲೇಬರ್ ಮೇಲೆ ಡಿಪೆಂಡ್ ಆಗಿ ಮಾಡಿದೆ ಅಂತಂದ್ರೆ ಏನು ಉಳಿಯಲ್ಲ. ಹಸುನು ಸಮೇತ ಮಾರ್ಬೇಕಾಗತ್ತೆ. ಅವ್ರಿಗೆ ಸಂಬಳ ಕೊಡೋದಕ್ಕೆ ನಾವು ಆಮೇಲೆ ಹಸುನು ಮಾರ್ಬೇಕಾಗುತ್ತೆ. ಲೇಬರೇ ಸರ್. ನಾವೇ ಇವಾಗ ಲೇಬರು ಏನೊಂದು ಅವರು ಪಾಪ ಅವ್ರಿಗೆ ಏನು ಕೆಲಸ ಇರುತ್ತೋ ಅದನ್ನ ಮಾತ್ರ ಮಾಡಿರ್ತಾರೆ. ಇವಾಗ ಹಾಲು ಕರೆದು ಹೋಗಿರ್ತಾರೆ, ಅದಕ್ಕೇನು ಪ್ರಾಬ್ಲಮ್. ಇವಾಗ ನಾವು ಅದ್ರ ಜೊತೆ ಸ್ಪಂದಿಸಿದಾಗಲೇ ಅದಕ್ಕೇನು ಆಗ್ತಾ ಇದೆ, ಹೆಂಗೆ ಏನು ಎತ್ತ, ಅದಕ್ಕೆ ಯಾಕೆ ಹುಷಾರಿಲ್ಲ, ಅದು ಯಾಕೆ ಹಾಲು ಕಮ್ಮಿ ಆಯಿತು, ಅದು ಯಾಕೆ ಹಾಲು ನಮ್ಗೆ ಇವತ್ತು ಯಾಕೆ ಕೊಡಲಿಲ್ಲ, ಬೆಳಗ್ಗೆಯಿಂದ ಅದು ಮೇವು ತಿಂತ ಏನು ಅಬ್ಸರ್ವೇಷನ್ ಇರಲ್ಲ ಸರ್. ನಾವು ಅದರಲ್ಲಿ ಇನ್ವಾಲ್ವ್ ಆದಾಗಲೇ ಅದ್ರದ್ದು ಏನು ಅನ್ನೋದು ಗೊತ್ತಾಗುತ್ತೆ ಸರ್. ನೀವು ಇಷ್ಟು ವರ್ಷ ಹೈನುಗಾರಿಕೆ ಮಾಡಿರಲಿ, ಯಾವ ವರ್ಷ ನಿಮ್ಗೆ ಲಾಸ್ ಆಗಿಲ್ವಾ ಸರ್? ಯಾವ ವರ್ಷನೂ ಇಲ್ಲ ಸರ್. ಏನಂತಂದ್ರೆ ಲಾಸ್ ಅನ್ನೋದು ಏನಿರಲ್ಲ ಸರ್. ಏನಂತಂದ್ರೆ ಈ ಹಸು ಹಾಲು ಇವಾಗ ಗಬ್ಬಾಗಿ ಹಾಲು ನಿಲ್ಲಿಸಿದಾಗ ಪ್ರಾಫಿಟ್ ಕಮ್ಮಿ ಇರುತ್ತೆ ಹೊರತು ಲಾಸ್ ಅಂತ ಇಲ್ಲ ಸರ್. ಅಲ್ಲಿಗೆ ಮ್ಯಾನೇಜ್ ಆಗುತ್ತೆ. ಏನೋ ಒಂದಿಷ್ಟು ಅಷ್ಟು ಉಳಿಯುತ್ತೆ, ಅತಿಯಾಗಿ ಉಳಿಯಲ್ಲ. ಏನೋ ಒಂದು ಅಷ್ಟು ಉಳಿಯುತ್ತೆ. ಲಾಸ್ ಅಂತೂ ಇಲ್ಲ ಸರ್. ಶ್ರಮ ಪಟ್ಟು ನಾವು ಮಾಡ್ಬೇಕಷ್ಟೆ.
ಸರ್ ಕೆಲವ್ರು ಈ ಡೈರಿ ಮಾಡಿದವ್ರು ಲಾಸ್ ಆಗುತ್ತೆ ಅಂತಾರಲ್ಲ, ಅವ್ರಿಗೆ ಹೇಗೆ ಲಾಸ್ ಆಗುತ್ತೆ? ಸರ್ ಅವ್ರಿಗೆ ಹೇಗೆ ಲಾಸ್ ಆಗುತ್ತೆ ಅಂದರೆ ಇನ್ವೆಸ್ಟ್ ಮಾಡಿರೋದು ಐಟಮ್ಗಳು ಮತ್ತು ಇದ್ರದ್ದು ಮೇಲ್ಚಾವಣಿ ಮತ್ತು ಇದು ಮಾಡೋದು, ಮತ್ತು ಇನ್ನೊಂದು ಏನು ಬಹುಮುಖ್ಯವಾಗಿ ಏನಂತಂದರೆ ಸರ್ ಅವರು ಶ್ರಮಪಟ್ಟು ಮಾಡಬೇಕು. ಫಾರಮ್ ಅಂತ ಮಾಡ್ಕೊಂಡು ಅವರೆಲ್ಲ ಹೋಗೋದು ಎಲ್ಲ ಬರೋದು ಮಾಡ್ಕೊಂಡು ಆಳುಗಳು ಇಟ್ಕೊಂಡು ಎಲ್ಲ ಕೆಲಸ ಮಾಡಿದ್ರೆ ಇದರಲ್ಲಿ 10 ರೂಪಾಯಿ ದುಡ್ಡು ಉಳಿಯಲ್ಲ ಸರ್. ಸ್ವಂತ ದುಡಿಮೆಯನ್ನು ಸ್ವಲ್ಪನಾರ ಮಾಡ್ಬೇಕು ಸರ್. ಪ್ರತಿಯೊಂದೂ ಇನ್ವೆಸ್ಟ್ ಮಾಡಿ ಪ್ರತಿಯೊಂದು ದುಡ್ಡು ಕೊಟ್ಟು ಮಾಡೋದಿದ್ರೆ ಏನೂ ಸಿಗಲ್ಲ ಸರ್. ಇದು ನಾವು ಒಂದು ಸ್ವಲ್ಪನಾರ ನಾವು ಹೆಲ್ಪ್ ಮಾಡ್ಬೇಕು. ಪ್ರತಿಯೊಂದು ಇವಾಗ ಹಾಲು ಕರೆಯೋದು, ಹುಲ್ಲು ದುಡ್ಡು ಕೊಟ್ಟು ತರಬೇಕು, ಆ ಫೀಡ್ ದುಡ್ಡು ಕೊಟ್ಟು ತರಬೇಕು. ಹಸುಗಳು ದುಡ್ಡು ಕೊಟ್ಟು ತರೋದಂತಂದ್ರೆ ತುಂಬ ಕಷ್ಟ ಆಗುತ್ತೆ, ಹಂಗಾಗಿ ಅವ್ರಿಗೆ ಲಾಸ್ ಆಗುತ್ತೆ. ಸ್ಟಾರ್ಟಿಂಗ್ ಹಸು ತರೋರು ಎಷ್ಟು ಲೀಟ್ರದ ಹಸು ತಂದ್ರೆ ಒಳ್ಳೇದು? ನಾವು 7.5 8 ಲೀಟ್ರ್ ಹಾಲಿಂದು ತಂದು ಕಟ್ಕೊಂಡ್ರೆ ತುಂಬ ಒಳ್ಳೇದು ಸರ್. ಯಾಕಂದರೆ ಹೆವಿ ಲೀಟ್ರ್ ಹಸುಗಳು ಮೇಂಟೆನೆನ್ಸ್ಗೆಲ್ಲ ಭಾರಿ ತೊಂದರೆ ಆಗುತ್ತೆ. ಅದಕ್ಕೆ ಏನು ಕಾಯಿಲೆ ಬರುತ್ತೆ, ಅದು ಏನೇನಾಗುತ್ತೆ, ಮತ್ತು ಒಂದು ಸ್ವಲ್ಪ ವೇರಿಯೇಷನ್ ಆಗಂಗಿಲ್ಲ. ಅವೆಲ್ಲ ವೇರಿಯೇಷನ್ ಆಯ್ತಂದ್ರೆ ಸ್ವಲ್ಪ ಹಾಲು ಕರಿಯೋದು ವ್ಯತ್ಯಾಸ ಆದ್ರೂ ಹಸುಗಳಿಗೆ ಕೆಚ್ಚಲು ಬಾವು ಸ್ಟಾರ್ಟ್ ಆಗುತ್ತೆ, ಹುಷಾರಿಲ್ದಂಗೆ ಆಗುತ್ತೆ. ಅವೆಲ್ಲ ಗೊತ್ತಿರ್ಬೇಕು ಸರ್. ಅವೆಲ್ಲ ಗೊತ್ತಿದ್ರೇ ಅದನ್ನು ನಾವು ಮಾಡೋಕ್ಕೆ ಬರೋದು. ಸರ್ ಒಂದು ಹಸುಗೆ ಡೈಲಿ ಫೀಡಿನ ಖರ್ಚೆಲ್ಲ ಕಳೆದೆ ಎಷ್ಟು ಉಳಿತಾಯ ಆಗುತ್ತೆ? ಸರ್ ಇವಾಗ ದಿನಕ್ಕೆ ಅಂತಂದರೆ ಇವಾಗ 20 ರೂಪಾಯಿ 1 kg ತಿಂಡಿ ಅಂತಂದ್ರೆ 5 kgಗೆ 100 ರೂಪಾಯಿ ಸರ್. 5 kgಗೆ 100 ರೂಪಾಯಿ. ನಮ್ಮ ಹುಲ್ಲು ಅವೆಲ್ಲ ಸೇರಿ ಒಂದು 100 ರೂಪಾಯಿ 200 ರೂಪಾಯಿ. ಒಂದು ದಿವಸಕ್ಕೆ ಅದು 20 ಲೀಟ್ರ್ ಹಾಲು ಕರೆಯುತ್ತೆ. ಒಂದು ಹೊತ್ತಿಂದ ಮಾತ್ರ ನಿಮಗೆ ಅಲ್ಲಿ ಖರ್ಚು ಬರೋದು. ಒಂದು ಹೊತ್ತಿಂದ ನೀವು ಅದಕ್ಕೆ 200 ರೂಪಾಯಿ ಖರ್ಚು ಮಾಡಿದ್ರೆ 400 ರೂಪಾಯಿ ಹಾಲಾಗೋರು ಅಂದರೆ 300 ರೂಪಾಯಿ ಖರ್ಚು ಹೋದ್ರೆ 100 ರೂಪಾಯಿ ದುಡ್ಡು ಉಳಿಯುತ್ತೆ. ಒಂದು ಹಸುಗೆ 100 ರೂಪಾಯಿ ಅಂದರೆ 10 ಹಸುಗೆ 1000 ರೂಪಾಯಿ. ದಿವಸ 1000 ರೂಪಾಯಿ ನಿಮಗೆ ಪ್ರಾಫಿಟ್. ಸರ್ ನಿಮ್ಮ ಮನೆಯವರು ಮಕ್ಕಳೆಲ್ಲ ಯಾವ ಥರ ಸಹಾಯ ಮಾಡ್ತೀರಾ? ಸರ್ ನಮ್ಮ ಮನೆಯವರು ಮಕ್ಕಳೆಲ್ಲ ನಮಗೆ ಫುಲ್ ಸಪೋರ್ಟ್ ಸರ್. ನಾವು ಎಷ್ಟು ಹಾಲು ಕರೆಯೋದ್ರಿಂದ ಹಿಡಿದು ಹುಲ್ಲು ಕೊಯ್ಯೋದು ಪ್ರತಿಯೊಂದು ಕೆಲಸದಲ್ಲೂ ನಮಗೆ ಭಾಗಿಯಾಗಿದ್ದಾರೆ. ನೀವು ಕುರಿ ಕೋಳಿನೂ ಸಾಕಿರಿ ಸರ್? ಹೌದು ಸರ್. ಅದ್ರ ಜೊತೆಗೆ ಇವಾಗ ಅದಕ್ಕಾಗಿ ಸಪ್ರೇಟಾಗಿ ನಾವೇನು ಮೇಂಟೈನ್ ಮಾಡಲ್ಲ ಸರ್. ಈ ಹಸುಗೆ ತಂದಿರೋ ಹುಲ್ಲೇ ತಿನ್ನುತ್ತೆ ಸರ್. ಅದಕ್ಕೆ ಹಸುಗಳಿಗೆ ಫೀಡ್ ಇರುತ್ತೆ, ಆ ಫೀಡೇ ತಿನ್ನುತ್ತೆ. ವರ್ಷಕ್ಕೆ ಹೆಂಗಿಲ್ಲ ಅಂದ್ರೂ ಒಂದು 50,000 60 ಸಾವಿರ. ಇವಾಗ ಒಂದು 10,000 ರೂಪಾಯಿ ಬಂಡವಾಳ ಹಾಕಿ ಕುರಿ ಸಾಕೋಕ್ಕೆ ಶುರು ಮಾಡೋದಂದ್ರೆ ಒಂದು 60,000 70 ಸಾವಿರಕ್ಕೆ ಮಿನಿಮಮ್ ನಮಗೆ ಪ್ರಾಫಿಟ್ ಇದೆ ಸರ್. ಕೋಳಿ ಇರೋದ್ರಿಂದ ಏನು ನಮಗೆ ಲಾಭ ಅಂತಂದ್ರೆ ಆ ವೇಸ್ಟ್ ತಿಂಡಿ ಎಲ್ಲ ಚೆಲ್ಲಿರೋದೆಲ್ಲ ವೇಸ್ಟ್ ಆಗೋಗುತ್ತೆ. ಆ ತಿಂಡಿ ಎಲ್ಲ ಕೋಳಿಗಳು ಮೇಯ್ಕೊಳ್ಳುತ್ತೆ ಸರ್. ಆರಾಮ್ಸೆ ಕೊಟ್ಟಿಗೆಯಲ್ಲಿತ್ತು ಅಂತಂದರೆ ಮತ್ತೆ ಈ ಕ್ರಿಮಿ ಕೀಟಗಳು ಯಾವುದೂ ಸೇರಕ್ಕೆ ಬಿಡಲ್ಲ ಸರ್. ಸರ್ ಹೊಸದಾಗಿ ಹಸು ಸಾಕೋರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಸರ್ ಆರಾಮ್ಸೆ ಮಾಡ್ಬೋದು ಸರ್. ಏನಿಲ್ಲ, ತಾನು ಸ್ವಂತವಾಗಿ ಶ್ರಮ ಪಡಬೇಕು. ಲೇಬರ್ ಮೇಲೆ ಡಿಪೆಂಡ್ ಆಗದಲ್ಲೇ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಲಾಸ್ ಅಂತೂ ಆಗಲ್ಲ. ಯುವಕರು ಆರಾಮ್ಸೆ ಅಲ್ಲಿ ಇಲ್ಲಿ ಅಲ್ಲಾಡ್ಕೊಂಡು ಅಲ್ಲಿ ಹೋಗಿ ಕಂಪ್ನಿಯಲ್ಲಿ 12,000 10,000ಕ್ಕೆಲ್ಲ ದುಡಿಯೋದಕ್ಕೆ ಸ್ವಂತವಾಗಿ ಆರಾಮ್ಸೆ ಮಾಡ್ಕೊಂಡು ಇರ್ಬೋದು ಸರ್, ನನ್ನ ಅಭಿಪ್ರಾಯದ ಪ್ರಕಾರ. ಇವ್ರ ಹತ್ರ ಹೋಗಿ ಇವಾಗ 10-12 ಸಾವಿರಕ್ಕೆಲ್ಲ ಇವಾಗ ಲೇಬರ್ ಇದು ಕಾಂಟ್ರಾಕ್ಟ್ ಬೇಸಿಕಲ್ಲಿ ಡ್ಯೂಟಿ ಮಾಡ್ತಾರೆ. ಅವರೆಲ್ಲ ಮಾಡ್ಬೋದು, ಆದರೆ ಶ್ರಮ ಪಟ್ಟು ಮಾಡಬೇಕು. ತಾನು ಮಾಡಬೇಕು. ಸಗಣಿ ವಾಚಬೇಕು, ತಾನಾಗಿ ಹಾಲು ಕರಿಬೇಕು, ಹುಲ್ ಕುಯ್ಬೇಕು, ಎಲ್ಲ ಮಾಡಿದ್ರೆ ಮಾತ್ರ ಅದು. ಇಲ್ಲ ಬಿಡೋ ಎಲ್ಲ ಮಾಡ್ತೀವಿ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ.